ಇಷ್ಟೇ ನಾನು ರೆಡಿ ಆಗಿದೆ. ಬಿಡ್ರಣ ಒಂದ್ಸಲ ಖುಷಿ ಪಡೋ ವಿಷಯಕ್ಕೆ ಹೇಳ್ತಾರ. ನಂಗೆ ಹೇರ್ ಸ್ಟೈಲ್ಸ್ ಮಾಡಕ್ ನಮ್ಮ ಮಾಮ್ ರೆಡಿ ಆಗಿದ್ದಾರೆ. ಆಗಿಲ್ಲ ಅಂದ್ರೆ ನಾನು ಅಪ್ಲೋಡ್ ಮಾಡಲ್ಲ. ಮೆನಿ ಸ್ವಲ್ಪ ಓವರಾಗೂ ಆಡ್ತಾ ಇದ್ದೀನಿ ಅನಿಸ್ತಾ ಇದೆ. ಸೊ ಬೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾಶು ವ್ಲಾಗ್ಸ್. ಗೈಸ್, ಇವತ್ತು ಎಂತ ಅಂದರೆ ಸೀಮಂತ ಇದೆ. ಅಂದರೆ ನಾನು ರೀಸೆಂಟಾಗಿ ಫೋಟೋಶೂಟ್ ಇದು ಒಂದು ವ್ಲಾಗ್ ಹಾಕಿದ್ದೆ ನಮ್ಮ ಅಣ್ಣ ಮತ್ತು ಅದಕ್ಕೆ, ಅದು ಬೇಬಿ ಹೋಮ್ ಫೋಟೋಶೂಟು ಅವ್ರದ್ದೇ ಇವತ್ತು ಸೀಮಂತ ಇದೆ. ಸೊ ಅದಕ್ಕೆ ನಾನು ಇನ್ನೂ ರೆಡಿ ಆಗಿಲ್ಲ. ಸೊ ನಾನು ಯೂಶ್ವಲಿ ಫಂಕ್ಷನ್ಸಿಗೆ ಹೆಂಗೆ ರೆಡಿ ಆಗ್ತೀನಿ, ಎಷ್ಟು ರೆಡಿ ಆಗ್ತೀನಿ ಅನ್ನೋದನ್ನು ನಾನು ಈ ಬ್ಲಾಗ್ನಲ್ಲಿ ತೋರಿಸ್ತಾ ಇದ್ದೀನಿ. ಆ್ಯಂಡ್ ಸ್ವಲ್ಪ ಬಿಟ್ಸ್ ಆಫ್ ಮೈ ಫ್ಯಾಮಿಲಿ ಫಂಕ್ಷನ್ ಆ್ಯಂಡ್ ಆಲ್, ಆಯಿತಾ. ಸೊ ನಾನು ರೀಸೆಂಟಾಗಿ ಗೃಹ ಪ್ರವೇಶ ಬ್ಲಾಗ್ ಕೂಡ ಹಾಕಿದ್ದೆ. ಅಲ್ಲಿನೂ ಅಷ್ಟೇ ನಾನು ಇವಾಗ ಎಷ್ಟು ರೆಡಿ ಆಗ್ತೀನಿ ಅಷ್ಟೇ ನಾನು ರೆಡಿ ಆಗಿದ್ದು ಆ ವ್ಲಾಗ್ಸ್ನಲ್ಲೂ. ಬಟ್ ಹೇರ್ ಸ್ಟೈಲ್ ಒಂದು, ಸ್ಯಾರಿ ದಿನ ಹೇರ್ ಸ್ಟೈಲ್ ಒಂದು ನಾನು ಮೇಕ್ ಓವರ್ ಮಾಡಿಸ್ಕೊಂಡಿದ್ದೆ. ಬಟ್ ಫೇಸಿಗೆಲ್ಲ ನಾನೇ ರೆಡಿ ಆಗಿದ್ದು 2 ದಿನವೂ. ಸೊ ನಾನು ಹೆಂಗೆ ರೆಡಿ ಆಗ್ತೀನಿ ಯೂಶ್ವಲಿ ಫಂಕ್ಷನ್ಸ್ಗೆ ಅನ್ನೋದನ್ನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಸೊ ಬನ್ನಿ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಬಿಫೋರ್ ಗೆಟಿಂಗ್ ಇನ್ ಟು ಎನಿಥಿಂಗ್, ನಾನು ಇನ್ನೂ ನನ್ನ ಫೇಸ್ಗೆ ಮಾಯ್ಶ್ಚರೈಸರ್ ಕೂಡ ಹಾಕಿಲ್ಲ. ಸೊ ಅದಕ್ಕೆ ಐ ಆಮ್ ಯೂಸಿಂಗ್ ಮೈ ಮಾಯ್ಶ್ಚರೈಸರ್. ನಾನು ಯೂಸ್ ಮಾಡ್ತಾ ಇರೋದು ಹೈಡ್ರಾ ಎಕ್ಸೆಲ್ ಮಾಯ್ಶ್ಚರೈಸರ್ ಅಂತ. ನಾನು ಇದನ್ನು ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿರೋ ಒಂದು ಮಾಯ್ಶ್ಚರೈಸರ್. ಸೊ ನಾನು ಈ ಒಂದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ನಾನು ಸ್ವಲ್ಪ ಜಾಸ್ತಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ತೀನಿ, ಜಸ್ಟ್ ಬಿಕಾಸ್ ಇವಾಗ ವೆದರ್ ಕೋಲ್ಡ್ ಇದೆ ಆ್ಯಂಡ್ ನನ್ನ ಫೇಸ್ ತುಂಬ ಡ್ರೈ. ನನಗೆ ಸ್ವಲ್ಪ ವೈಟ್ ಪ್ಯಾಚಸ್ ಆಗಿಬಿಡುತ್ತೆ ಜಾಸ್ತಿ ಮಾಯ್ಶ್ಚರೈಸರ್ ಹಾಕಲಿಲ್ಲ ಅಂದರೆ. ಹಾಗಾಗಿ ಸೊ ನಾನು ನಮ್ಮ ಅತ್ತಿಗೆನ ತೋರಿಸ್ತೀನಿ ನಿಮಗೆ. ವಾಟ್ ಯು ಗೈಸ್ ಹ್ಯಾವ್ ಟು ಡೂ ಇಸ್, ಯಾವ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ, ಆಯಿತಾ. ಸೊ ನಾನು ನಿಮಗೆ ಹೇಳ್ತೀನಿ ಯಾವ ಬೇಬಿ ಆಯಿತು ಅಂದ್ಬಿಟ್ಟು. ಸದ್ಯಕ್ಕೆ ಈ ವೇಲ್ನೆಲ್ಲ ತೆಗ್ದಾಕ್ಬಿಡೋಣ. ನಾನು ಇವತ್ತು ಶರಾರ ವೇರ್ ಮಾಡಿದ್ದೀನಿ. ಸೊ ಇದೇ ಫಸ್ಟ್ ಟೈಮ್ ಈ ಶರಾರ ವೇರ್ ಮಾಡ್ತಾ ಇರೋದು. ಈ ವಿಡಿಯೋಗೋಸ್ಕರ ಸುಮ್ಮನೆ ಆ ವೇಲ್ ಹಾಕ್ಕೊಂಡಿದ್ದೆ, ಆಮೇಲೆ ಹಾಕ್ಕೊಳ್ಳೋಣ ಬಿಕಾಸ್ ಅದು ಡಿಸ್ಟರ್ಬ್ ಮಾಡುತ್ತೆ. ಯಾರ ಬೇಬಿ ಆಗ್ಬೋದು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ಅವ್ರನ್ನ ನೋಡಿಬಿಟ್ಟು. ಅಂದರೆ ನಮ್ಮ ಅಕ್ಕ ಕೂಡ ಅವಳು ಕನ್ಸೀವ್ ಆಗಿದ್ದಾಗ ತುಂಬ ಜನ ಅವಳಿಗೆ ಗರ್ಲ್ ಬೇಬಿ ಆಗೋದು ಅಂತ ಹೇಳಿದರು. ತುಂಬ ಜನ ಅಲ್ಲ, ಆಲ್ಮೋಸ್ಟ್ ಎಲ್ಲ ಗರ್ಲ್ ಬೇಬಿ ಅಂತ ಹೇಳಿದರು. ಬಟ್ ಆದರೆ ಅವಳಿಗಾಗಿದ್ದು ಬಾಯ್ ಬೇಬಿ. ಸೊ ನಾವು ಅಷ್ಟು ಈಸಿಯಾಗಿ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಯಾವ ಬೇಬಿ ಆಗುತ್ತೆ ಅಂತ. ಸೊ ನೀವು ಕಮೆಂಟ್ ಮಾಡಿ ಎಷ್ಟು ಜನ ಯಾವ ಬೇಬಿ ಹೇಳಿದ್ರಿ ಆ್ಯಂಡ್ ಯಾವ ಬೇಬಿ ಆಯಿತು ಅನ್ನೋದನ್ನು ಚೆಕ್ ಮಾಡೋಣ. ಸೊ ನನ್ನನ್ನು ಮಾಯ್ಶ್ಚರೈಸರ್ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ ಸೆಟಲ್ ಆಗಬೇಕು ಫೇಸ್ ಮೇಲೆ. ಇನ್ ದ ಮೀನ್ ಟೈಮ್ ನಾನು ನನ್ನ ಲೋಷನ್ ಏನಿದೆ, ಹೇರ್ ಲೋಷನನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ. ಸೊ ಝೈಡಿಪ್ ಅಂತ ಈ ಒಂದು ಲೋಷನ್, ಇದು ಕೂಡ ನನ್ನ ಡಾಕ್ಟರ್ ಸಜೆಸ್ಟ್ ಮಾಡಿರೋದು. ಬರೀ ಸ್ಕಾಲ್ಫಿಗೆ ಮಾತ್ರ ಯೂಸ್ ಮಾಡೋದು ಈ ಲೋಷನ್ನ. ಸೊ ಐ ಆಮ್ ಯೂಸಿಂಗ್ ದಿಸ್ ಆನ್ ಮೈ ಸ್ಕಾಲ್ಪ್ ಆ್ಯಂಡ್ ಗಿವಿಂಗ್ ಅ ಗುಡ್ ಮಸಾಜ್. ಸೊ ದಿಸ್ ಈಸ್ ಮೀ ಗೈಸ್, ಏನು ಮೇಕಪ್ ಇಲ್ಲದೆ ಹೀಗೆ ದಿಸ್ ಈಸ್ ಮೀ. ಯಾವುದಾದ್ರೂ ಒಂದು ಸಾಂಗ್ ಕೇಳಿಬಿಟ್ರೆ ಅದೇ ಓಡ್ತಾ ಇರುತ್ತೆ ತಲೆಯಲ್ಲಿ, ಬಾಯಲ್ಲೂ ಅದೇ ಬರ್ತಾ ಇರುತ್ತೆ, ಅದೇ ಗುಣಗ್ತಾ ಇರ್ತೀನಿ ಇಡೀ ದಿನ. ಇದೇ ಥರ ಯಾರ್ಯಾರೆಲ್ಲ ಮಾಡ್ತೀರಾ ಹೇಳಿ ನನಗೆ. ಇದು ಲೋಷನ್ನ ಸ್ಕಾಲ್ಪಿಗೆ ಅಪ್ಲೈ ಮಾಡಿದಾಯಿತು. ಐ ಯೂಸ್ ಸಿರಮ್ ಫಾರ್ ಮೈ ಹೇರ್ಸಿಗೆ ನಾನು ಸಿರಮ್ನ ಯೂಸ್ ಮಾಡ್ತೀನಿ. ಸೊ ನಾನು ಯೂಸ್ ಮಾಡೋದು ಸ್ಟೆರೆಕ್ಸ್ ಸಿರಮ್. ಇದರಲ್ಲಿ ನನಗೆ ಬ್ಲೂ ಕಲರ್ ಇಷ್ಟ, ಬಟ್ ಆದರೆ ನಾನು ಪರ್ಚೇಸ್ ಮಾಡೋಕ್ಕೆ ಹೋದಾಗ ಬ್ಲೂ ಕಲರ್ ಖಾಲಿ ಆಗಿತ್ತು, ಹಾಗಾಗಿ ನಾನು ಗೋಲ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ 1 ಪಂಪಷ್ಟು ಇದನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಆಯ್ಲಿ ಅನಿಸುತ್ತೆ. ಸೊ ಇದನ್ನು ನನ್ನ ಹೇರ್ಸಿಗೆ ನಾನು ಅಪ್ಲೈ ಮಾಡ್ಕೊತೀನಿ. ಸೊ ಸ್ವಲ್ಪ ಅಮೌಂಟಲ್ಲಿ ನಾನು ಮಾಯ್ಶ್ಚರೈಸರ್ನ ಅಪ್ಲೈ ಮಾಡಿದ್ದೀನಿ, ನನ್ನ ಹೇರ್ ಅಥವಾ ಸೆರಮ್ನ ಅಪ್ಲೈ ಮಾಡಿದ್ದೀನಿ ನನ್ನ ಹೇರ್ಸ್ಗೆ. ಸೊ ಐ ಜಸ್ಟ್ ಲೆಟ್ ದಿಸ್ ಡ್ರೈ. ನಾನು ಡ್ರೈಯರೆಲ್ಲ ಯೂಸ್ ಮಾಡಲ್ಲ ಹೇರ್ ಡ್ರೈ ಮಾಡೋದಕ್ಕೆ. ಸೊ ಹಾಗೆ ಡ್ರೈ ಆಗೋದಕ್ಕೆ ಬಿಟ್ಬಿಡ್ತೀನಿ. ಲೆಟ್ಸ್ ಗೋ ಟು ನೆಕ್ಸ್ಟ್ ಸ್ಟೆಪ್.
ಮಾಯ್ಶ್ಚರೈಸರ್ ಹಾಕಿದ ತಕ್ಷಣ ನಮ್ಮಮ್ಮ ಟಿಫನ್ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಕರ್ಕೊಂಡೋದ್ರು. ಸೊ ಐ ವೆಂಟ್ ಫಾರ್ ಟಿಫನ್ ಆಯಿತು. ನಾವು ಲೆಟ್ಸ್ ಕಂಟಿನ್ಯೂ ಅವರ್ ವಿಡಿಯೋ. ಸೊ ಹೇರ್ಸ್ ಆಲ್ಮೋಸ್ಟ್ ಆಲ್ರೆಡಿ ಡ್ರೈ ಆಗಿಬಿಟ್ಟಿದೆ. ನೋಡಿ, ದಿಸ್ ಈಸ್ ಮೈ ಬೇಸ್ ಹೇರ್, ಟ್ರೂ ಹೇರ್. ನನ್ನ ಏನು ಹಿಟ್ ಬಾತ್ ಮಾಡಿದಾಗ ಇಷ್ಟು ಕರ್ಲ್ಸ್ ಇರುತ್ತೆ ನನ್ನ ಹೇರ್ಸಲ್ಲಿ. ಸೊ ಇದಕ್ಕೂ ಕೂಡ ಕ್ಲಿಪ್ ಹಾಕ್ಬಿಡೋಣ, ಸೊ ದಟ್ ಇದು ಕೂಡ ಡಿಸ್ಟರ್ಬ್ ಮಾಡಲ್ಲ. ಸೊ ನಾನು ಮತ್ತೊಮ್ಮೆ ಮಾಯ್ಶ್ಚರೈಸರ್ ಯೂಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಎಲ್ಲ ಫುಲ್ ಅಬ್ಸರ್ವ್ ಆಗೋಗ್ಬಿಟ್ಟಿದೆ, ಹಂಗಾಗಿ ತುಂಬ ಗ್ಯಾಪ್ ಆಯ್ತಲ್ವಾ. ಸೊ ಐ ಆಮ್ ಯೂಸಿಂಗ್ ಮಾಯ್ಶ್ಚರೈಸರ್ ಅಗ್ಯಾನ್. ದಿಸ್ ಈಸ್ ಹೌ ಐ ಡೂ. ನಂಗೆ ಗೊತ್ತಿಲ್ಲ ಇದೆಲ್ಲ ಕರೆಕ್ಟ್ ಪ್ರೊಸೀಜರ್ಸಾ, ಕರೆಕ್ಟ್ ಸ್ಟೆಪ್ಸಾ, ಐ ಹ್ಯಾವ್ ನೋ ಐಡಿಯಾ. ಬಟ್ ನಾನು ಯೂಶ್ವಲಿ ಹಿಂಗೆ ರೆಡಿ ಆಗೋದು. ಸೊ ಇದು ನೋಡಿ ನನ್ನ ಮಾಯ್ಶ್ಚರೈಸರ್ ಎಷ್ಟು ಗ್ಲೋಯಿ ಆಗಿದೆ. ಸೊ ಈ ಗ್ಲೋ ಬಂದ್ಬಿಟ್ಟು ಅಂಟಿಲ್ ಮಾಯ್ಶ್ಚರೈಸರ್ ಅಬ್ಸರ್ವ್ಸ್, ಅಲ್ಲಿವರೆಗೂ ಅಷ್ಟೇ ಇರುತ್ತೆ, ಆಮೇಲೆ ಹೊಟ್ಟೋಗ್ಬಿಡುತ್ತೆ. ಸೊ ಆಲ್ರೆಡಿ ಲಿಪ್ಸ್ ಕೇರ್ ಹಚ್ಕೊಂಡಿದ್ದೀನಿ ನಾನು. ನೆಕ್ಸ್ಟ್ ವಾಟ್ ಐ ಡೂ ಇಸ್, ಸೊ ಇದು ಇನ್ನೊಂದು ಸ್ವಲ್ಪ ಅಬ್ಸರ್ವ್ ಆಗಲಿ ಅಷ್ಟರೊಳಗಡೆ ಯೂಸಿಂಗ್ ಮೈ ಲೋಷನ್ ಫಾರ್ ಮೈ ಹ್ಯಾಂಡ್ಸ್, ಬಿಕಾಸ್ ಸ್ಲೀವ್ಲೆಸ್ ಇದೆಯಲ್ವಾ. ಸೊ ಸ್ವಲ್ಪ ಹೊಡೆದಿರೋ ಥರ ಎಲ್ಲ ಕಾಣ್ತಾ ಇರುತ್ತೆ, ಹಾಗಾಗಿ ಐ ಆಮ್ ಯೂಸಿಂಗ್ ಲೋಷನ್. ಕೋಕೋ ಗ್ಲೋ ವ್ಯಾಸ್ಲಿನ್ ಲೋಷನ್. ಸೊ ಈಗ ಏನು ಮಾಡ್ತೀನಿ ಅಂದರೆ, ಐ ಜಸ್ಟ್ ಯೂಸ್ ಮೈ ಏನು ಯೂಸ್ ಮಾಡಬೇಕು ಅಂತ ಮರ್ತೋಯ್ತು. ಓಕೆ, ಐ ಆಮ್ ಯೂಸಿಂಗ್ ಕನ್ಸೀಲರ್. ನಾನು ಫೌಂಡೇಶನ್ ಯೂಸ್ ಮಾಡಲ್ಲ ಯೂಶ್ವಲಿ, ನನ್ನ ಹತ್ರ ಆ್ಯಕ್ಚುಲಿ ಫೌಂಡೇಶನ್ನೇ ಇಲ್ಲ. ಸೊ ಇದು ಬಂದ್ಬಿಟ್ಟು ಉಡಾದು ಪ್ರೋ ಕನ್ಸೀಲರ್. ಸೊ ಇದನ್ನು ತುಂಬ ಸ್ಮಾಲ್ ಬಿಟ್ಟಲ್ಲಿ ನಾನು ಯೂಸ್ ಮಾಡ್ತೀನಿ. ನಾನು ತುಂಬ ಹೆವಿಯಾಗೂ ಯೂಸ್ ಮಾಡೋಕ್ಕೆ ಇಷ್ಟಪಡಲ್ಲ, ಬಿಕಾಸ್ ಐ ಹ್ಯಾವ್ ಸಮ್ ಡಾರ್ಕ್ ಸ್ಪಾಟ್ಸ್, ಅದನ್ನ ಕವರ್ ಮಾಡೋದಕ್ಕೆ ಅಷ್ಟೇ. ಇದು ಕೂಡ ಜಾಸ್ತಿ ದಿನ ಆಯ್ತು ತೊಗೊಂಡು, ಖಾಲಿನೇ ಆಗಿಬಿಟ್ಟಿದೆ ಆಲ್ಮೋಸ್ಟ್. ಸೊ ಇದನ್ನು ಜಾಸ್ತಿ ಎಲ್ಲಿ ನನಗೆ ಡಾರ್ಕ್ ಇದೆ, ನನಗೆ ಸ್ವಲ್ಪ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಇದೆ, ಹಾಗಾಗಿ ಇಲ್ಲಿ ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ. ಆ್ಯಂಡ್ ಹಣೆಗೆ, ನೋಸ್ ಮೇಲೆ ಈ ಏರಿಯಾ. ಸೊ ದ್ಯಾಟ್ಸ್ ಇಟ್. ಇಷ್ಟೇ ಯೂಸ್ ಮಾಡೋದು ನಾನು. ಇಷ್ಟು ಅಮೌಂಟಲ್ಲಿ ಮಾಯ್ಶ್ಚರೈಸರ್ ಸಾರಿ ಇಷ್ಟು ಅಮೌಂಟಲ್ಲಿ ಐ ಆಮ್ ಯೂಸಿಂಗ್ ಮೈ ಕನ್ಸೀಲರ್. ಸೊ ಇದು ಸ್ವಲ್ಪ ಏನು ಉಳಿದಿದೆ ಅದನ್ನು ಇಲ್ಲಿ ತೊಗೊಂಡು ಜಸ್ಟ್ ಬ್ಲೆಂಡೆಡ್. ಸೊ ನಾನು ಪ್ರತಿ ಯೂಸಿಗೂ ನಾನು ಬ್ಲೆಂಡರ್ನ ನಾನು ವಾಶ್ ಮಾಡ್ತೀನಿ. ಆ್ಯಂಡ್ ವೈಲ್ ಯೂಸಿಂಗ್ ನನಗೆ ಇದು ವೆಟ್ ಮಾಡಿ ಯೂಸ್ ಮಾಡಿದ್ರೆ ಕಂಫರ್ಟ್ ಅನಿಸುತ್ತೆ. ಸೊ ಹಿಂಗೆ ಉಜ್ಜಲ್ಲ, ಜಸ್ಟ್ ಹಿಂಗೆ ಟ್ಯಾಪ್ ಮಾಡ್ಕೊಂಡು ಬರ್ತೀನಿ ಆಲ್ ಓವರ್ ಫೇಸ್. ಅಲ್ಲಿ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣೋಣ ಅಂದ್ಬಿಟ್ಟು ನಾನಿಲ್ಲಿ ಮಿರರ್ ನೋಡ್ಕೊಂಡು ಮಾಡ್ತಾ ಇದ್ದೀನಿ. that's it. ಸೊ ಇಷ್ಟೇ. ಇದರ ಮೇಲೆ ವಾಟ್ ಐ ಡೂ ಇಸ್ ಐ ಯೂಸ್ ಮೈ ಸನ್ಸ್ಕ್ರೀನ್ ಇಸ್ ಮಸ್ಟ್. ನಾನು ಯೂಸ್ ಮಾಡ್ತಾ ಇರಲಿಲ್ಲ, ವೆರಿ ರೀಸೆಂಟಾಗಿ ನನಗೆ ಸನ್ಸ್ಕ್ರೀನ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಾದ ಮೇಲೆ ಐ ಆಮ್ ಯೂಸಿಂಗ್ ಇದೇ ಬಾಟಲ್. ಆಲ್ಮೋಸ್ಟ್ ಖಾಲಿ ಆಗ್ತಾ ಇದೆ ಇದು. ನಾನು ಯೂಸ್ ಮಾಡ್ತಾ ಇರೋದು ಒಂದು UV-Dox ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್. ಇದರಲ್ಲಿ ಗೋಲ್ಡ್ ಸನ್ಸ್ಕ್ರೀನ್ ಜೆಲ್ ಕೂಡ ಬರುತ್ತೆ UV-Doxದೇನೆ. ಅದು ಬಂದುಬಿಟ್ಟು ಫೇರ್ ಕಾಂಪ್ಲೆಕ್ಷನ್ ಇರೋರಿಗೆ. ಸೊ ಇದು ಬಂದು ನಂತರ ಡಸ್ಕಿ ಕಾಂಪ್ಲೆಕ್ಷನ್ ಇರೋರಿಗೆ ಸಿಲಿಕಾನ್ ಸನ್ಸ್ಕ್ರೀನ್ ಜೆಲ್. ಇದನ್ನು ಯೂಸ್ ಮಾಡ್ಬೋದು. ಇದು SPF 50 PA+++ ಇದೆ, ಆ್ಯಂಡ್ UVA ಆ್ಯಂಡ್ UVB ಎರಡೂ ಕೂಡ ಇದೆ. ನಾಟ್ ಎಟ್ ಆಲ್ ಅ ಪ್ರಮೋಷನ್ ಗೈಸ್. ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ.
ಸೊ ಐ ಯೂಸ್ ಲಿಟಲ್ ಅಮೌಂಟ್ 2 ಫಿಂಗರ್ ಅದೆಲ್ಲ ನಾನು ಫಾಲೋ ಮಾಡಲ್ಲ, ಸ್ವಲ್ಪ ಕಮ್ಮಿನೇ ಯೂಸ್ ಮಾಡ್ತೀನಿ ಬಿಕಾಸ್ ಏನು ಬಿಸಿಲು ಅಂತ ಇಲ್ಲ ಆ್ಯಂಡ್ ಅದು ತುಂಬ ಪ್ರೈಸಿ ಇದೆ ಕೂಡ ಹಾಗಾಗಿ. ಸೊ ಇದರಿಂದ ಕವರ್ ಮಾಡ್ತೀನಿ. ದಿಸ್ ಇಸ್ ದ ಲಾಸ್ಟ್ ಸ್ಟೆಪ್. ಇನ್ನೇನು ಫೇಸ್ ಮೇಲೆ ನಾನು ಹಾಕಲ್ಲ. ಇದು ಸ್ವಲ್ಪ ಅಬ್ಸರ್ವ್ ಆಗೋವರೆಗೂ ಸ್ವಲ್ಪ ವೈಟ್ ಅನಿಸ್ತಾ ಇರುತ್ತೆ, ಆಮೇಲೆ ಇದು ನೀಟಾಗಿ ಕೂರುತ್ತೆ ಫೇಸ್ ಮೇಲೆ. ಸೊ ಐ ಡೋಂಟ್ ನೋ, ಇದು ತುಂಬ ಲಾಂಗ್ ಆಗ್ತಾಯಿದೆ ಅನಿಸ್ತಾ ಇದೆ ವಿಡಿಯೋ. ಇಫ್ ಯು ಗೈಸ್ ಆರ್ ಕಂಫರ್ಟಬಲ್, ನೀವು ಜಾಸ್ತಿ 2x ಅಥವಾ 1.5x ಇಟ್ಕೊಂಡು ನೋಡ್ಬೋದು, ಅಥವಾ ಎಡಿಟಿಂಗಲ್ಲಿ ಏನಾದರೂ ಮಾಡೋಕ್ಕಾಗತ್ತಾ ನಾನು ನೋಡ್ತೀನಿ. ಸೊ ದಾಟ್ಸ್ ಇಟ್. ಇಷ್ಟು ನನ್ನ ಫೇಸ್ ಮೇಲೆ ನಾನು ಹಾಕೋದು. ಇದ್ರ ಮೇಲೆ ವಾಟ್ ಐ ಡೂ ಇಸ್, ನಾನು ನನ್ನ ಐಬ್ರೋಸ್ನ ಸ್ವಲ್ಪ ಲೈಟಾಗಿ ಶೇಪ್ ಮಾಡ್ತೀನಿ. ನಾನು ಐಬ್ರೋ ಫಿಲ್ಲಿಂಗ್ ಏನು ಯೂಸ್ ಮಾಡಲ್ಲ, ನಾನು ಯೂಸ್ ಮಾಡೋದು ಐಬ್ರೋ ಪೆನ್ಸಿಲ್. ಸೊ ಬರೆದ್ಬಿಟ್ಟು ಲೈಟಾಗಿ ಏನು ಮಾಡ್ತೀನಿ, ಈ ಬ್ರಷಲ್ಲಿ ನಾನು ಕ್ಲೀನಾಗಿ ರಬ್ ಮಾಡ್ತೀನಿ. ಬಿಕಾಸ್ ಏನೇ ಕನ್ಸೀಲರ್ ಅಥವಾ ನಾನು ಯೂಸ್ ಮಾಡಿದ್ದ ಸನ್ಸ್ಕ್ರೀನ್ ಏನೇ ಕೂತ್ಕೊಂಡಿದ್ರು ಕೂಡ ಅದು ನೀಟಾಗಿ ಹೊರಗಡೆ ಬಂದ್ಬಿಡುತ್ತೆ ಅಂತ. ಓಕೆ, ಸೊ ದಿಸ್ ಈಸ್ ಹೌ ಇಟ್ಸ್ ಲುಕಿಂಗ್. ಕಾರ್ನರ್ಗೆ ಸ್ವಲ್ಪ ಓಕೆ. ಸೊ ಸ್ವಲ್ಪ ಲೈಟಾಗಿ ಮಾಡ್ತೀನಿ ಅಷ್ಟೇ. ನಂದು ಐಬ್ರೋಸ್ ತುಂಬ ಸ್ಮಾಲ್ ಇದೆ, ಹಾಗಾಗಿ ಅದು ಒಳ್ಳೆ ಶೇಪ್ ಬರಲ್ಲ. ಸೊ ನೆಕ್ಸ್ಟ್ ವಾಟ್ ಐ ಡೂ ಇಸ್, ಐ ಯೂಸ್ ಲಿಟಲ್ ಅಮೌಂಟ್ ಆಫ್ ಐ ಶ್ಯಾಡೋ. ನನ್ನ ಐ ಶ್ಯಾಡೋ ಪ್ಯಾಲೆಟಲ್ಲಿ ನಾನಿದು ಲವ್ ಯು ಬ್ಯೂಟಿ ಅಂತ ಇದೆ, ಇದು ತುಂಬ ದಿನ ಆಯಿತು ತೊಗೊಂಡು. ಸೊ ಇದರಲ್ಲಿ ಈ ಶೇಡು ಮತ್ತು ಈ ಶೇಡನ್ನ ಸ್ವಲ್ಪ ಲೈಟಾಗಿ ತೊಗೊಂಡು ಯೂಸ್ ಮಾಡ್ತೀನಿ. ಒಂದು ಸ್ವಲ್ಪ ಇದನ್ನು ತೊಗೊಂಡು ಐ ಜಸ್ಟ್ ಬ್ಲೆಂಡ್ ಇಟ್ ಆನ್ ಮೈ ಐಸ್. ಓಕೆ, ಸೊ ಅನದರ್ ಐಸ್ ಅದೇ ಸೇಮ್ ಫಾಲೋ ಮಾಡೋಣ. ಸೊ ನೀಟಾಗಿ ಬ್ಲೆಂಡ್ ಮಾಡಿದರೆ ಅದು ಜಾಸ್ತಿ ಹೆವಿ ಅನ್ಸಲ್ಲ. ಓಕೆ, ಸೊ ಇದು ಹಿಂಗೆ ಕಾಣ್ತಾ ಇದೆ. ನಾನು ಈ ಕಡೆ ಕಾರ್ನರ್ಸ್ಗೆ ಮತ್ತು ಈ ಒಂದು ಡಾರ್ಕ್ ಶೇಡನ್ನು ಮಾತ್ರ ತೊಗೊಂಡು ಇದನ್ನು ಈ ಕಾರ್ನರ್ಸ್ಗೆ ಯೂಸ್ ಮಾಡ್ತೀನಿ. ಸೊ this is how it's looking. ಮತ್ತೆ ಸೇಮ್ ಫಾರ್ ದಿಸ್ ಸೈಡ್. ಡನ್. ಸೊ ಇದು ಮಾಡಿ ನೆಕ್ಸ್ಟ್ ವಾಟ್ ಐ ಡೂ ಇಸ್ ಐ ಯೂಸ್ ಮೈ ಐಲೈನರ್. ನಾನು ಐಲೈನರ್ ಹುಡುಕಬೇಕು, ಸೊ ವಿಡಿಯೋ ಪಾಸ್ ಮಾಡೋಣ. ಸೊ ಯಾ, ವೆಲ್ಕಮ್ ಬ್ಯಾಕ್. ಐ ಫೌಂಡ್ ಇಟ್. ಅವತ್ತು ಗೃಹ ಪ್ರವೇಶ ಆಗಿ 1 ವೀಕ್ ಆಗಿದೆ ಸದ್ಯಕ್ಕೆ. ದಿಸ್ ಇಸ್ ಸಂಡೇ, ಸ್ಯಾಟರ್ಡೇ ಗೃಹ ಪ್ರವೇಶ ಆಗಿದ್ದು. ಅದು ಗಡಿ ಬಿಡಿಯಲ್ಲಿ ಎಲ್ಲೆಲ್ಲೋ ಹಾಕ್ಬಿಟ್ಟಿದ್ದೆ, ಸೊ ಸಿಕ್ತು. ನಾನು ಯೂಸ್ ಮಾಡೋದು ಲ್ಯಾಕ್ಮಿ ಐಲೈನರ್. ಸೊ ಇಲ್ಲಿ ನೋಡ್ಕೊಂಡು ಹಾಕೊಳಕ್ಕೆ ಹೋದರೆ ಮಿಸ್ ಮಾಡಿಬಿಡ್ತೀನೇನು. ಫಸ್ಟೇ ಐ ಆಮ್ ನಾಟ್ ಅ ಪ್ರೋ ಇನ್ ಡೂಯಿಂಗ್ ಐಲೈನರ್ಸ್ ಥಿಂಗ್ಸ್. ಮೇಬಿ ನೋ, ಇಲ್ಲ ಆಗಲ್ಲ. ಸೊ ನಾನು ಮಿರರ್ ನೋಡ್ಕೊಂಡು ಮಾಡ್ಕೊಳ್ತೀನಿ. ಸೊ ಯಾ, ಈ ಕಡೆ ಆಯಿತು. ಇವಾಗ ಸೇಮ್ ಟು ದಿಸ್ ಸೈಡ್ ಆಲ್ಸೋ. ಸೊ ಜಸ್ಟ್ ಸಿ ದ ಡಿಫ್ರೆನ್ಸ್ ಇನ್ ಹರ್ ಐಸ್. ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ. ಸೊ ನಾನು ತುಂಬ ಸಿಂಪಲ್ ಲೈನ್ ಹಾಕಿರೋದು, ಎಷ್ಟು ಡಿಫ್ರೆನ್ಸ್ ಕಾಣುತ್ತೆ ನೋಡಿ ಐಸಲ್ಲಿ.
ಓಕೆ, ಈ ಕಡೆ ಹಾಕ್ಬಿಟ್ಟು ಸಿಗ್ತೀವಿ. ಸೊ ಡನ್ 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 ಡನ್. ಇಲ್ಲಿ ಲೈಟ್ ಸ್ವಲ್ಪ ಡಿಮ್ ಇದೆ, ಹಾಗಾಗಿ ಕರೆಕ್ಟಾಗಿ ಪ್ರಾಪರಾಗಿ ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಸೊ ಎರಡೂ ಸೈಡು ಐಲೈನರ್ ಆಗಿದೆ. ಹಿಂಗೆ ಕಾಣ್ತಾ ಇದೆ, ನನಗೆ ಗೊತ್ತಿಲ್ಲ ಹೆಂಗೆ ಕಾಣ್ತಾ ಇದೆ ಅಂತ. ನಾನು ವಿಡಿಯೋ ನೋಡ್ತೀನಿ, ಏನಾದ್ರೆ ಚೆನ್ನಾಗಿಲ್ಲ ಅಂದರೆ ನಾನು ಅಪ್ಲೋಡ್ ಮಾಡಲ್ಲ. ಮೆನಿ ಟೈಮ್ಸ್ ಐ ಡಿಡ್ ದಿಸ್ ಆಯಿತಾ. ಎಷ್ಟೊಂದು ಗೆಟ್ ರೆಡಿ ವಿತ್ ಮೀ ವಿಡಿಯೋಸ್ ಮಾಡಿದ್ದೀನಿ, ಚೆನ್ನಾಗಿಲ್ಲ ಅನಿಸಿ, ಯಾವುದೋ ಒಂದು ಪಾಯಿಂಟಲ್ಲಿ ಚೆನ್ನಾಗಿಲ್ಲ ಅನಿಸಿ ಐ ಜಸ್ಟ್ ಡಿಲೀಟೆಡ್. ನಾನು ಅಪ್ಲೋಡೇ ಮಾಡಿರಲ್ಲ, ಹಾಗೆ ಮಾಡಿದ್ದೀನಿ ಎಷ್ಟೊಂದು ಸಲ ನಾನು. ಸೊ ನೆಕ್ಸ್ಟ್ ವಾಟ್ ಐ ಡೂ ಇಸ್ ಕಾಜಲ್ ಅಪ್ಲೈ ಮಾಡ್ತೀನಿ. ಇದು ಅಷ್ಟೇ ಲ್ಯಾಕ್ಮಿ ಐಕಾನಿಕ್ ಕಾಜಲ್, ಇದೇ ಯೂಸ್ ಮಾಡೋದು. ಸೊ ಈ ಥರ ಏನಾದರೂ ಒಂದು ಆಗುತ್ತೆ. ನಾನು okay, so now let's apply kajal. ಸೊ ನಂಗೆ ತುಂಬ ಡಾರ್ಕ್ ಸರ್ಕಲ್ಸ್ ಇದೆ ಆ್ಯಂಡ್ ನಂಗೆ ಗೊತ್ತಿಲ್ಲ ಏನು ಮಾಡಿದ್ರೂ ಹೋಗ್ತಾಯಿಲ್ಲ. ಇದು ಫಸ್ಟು ನಾನು ಲೆಟ್ ಮಿ ಯೂಸ್ ಮೈ ಮಸ್ಕಾರ, ಬಿಕಾಸ್ ಅದು ಸ್ವಲ್ಪ ಐಲೈನರ್ ಎಲ್ಲ ಹೈಲ್ಯಾಶಸ್ ಮೇಲೆ ಕುತ್ಕೊಂಡ್ಬಿಟ್ಟಿದೆ. ಹಾಗಾಗಿ ನಾನು ಐ ಬ್ಲಿಂಕ್ ಮಾಡಿದ್ರೇ ಬಂದು ಅದು ನನ್ನ ಇಲ್ಲಿ ಕೆಳಗಡೆ ಎಲ್ಲ ಆಗ್ತಾಯಿದೆ. ಸೊ ಲೆಟ್ಸ್ ಯೂಸ್ ಮಸ್ಕಾರ. ಫಸ್ಟ್ ನಾನು ಯೂಸ್ ಮಾಡ್ತಾ ಇರೋದು ಝುಡಿಯೋದು ಮಸ್ಕಾರ. ಐ ಫೀಲ್ ಇದು ಚೆನ್ನಾಗಿದೆ ಅಂತ. ನಾನು ತುಂಬ ದಿನದಿಂದ ಯೂಸ್ ಮಾಡ್ತಾ ಇದ್ದೀನಿ, ನನಗೆ ತುಂಬ ಇಷ್ಟ ಮಸ್ಕಾರ. ಸೊ ಇದು ಎಕ್ಸ್ಟ್ರಾ ಕಾಜಲ್ ಅಲ್ಲ, ಎಕ್ಸ್ಟ್ರಾ ಐಲೈನರ್ ಏನೇ ಇದ್ದರೂ ಒಟ್ಟೋಗ್ಬಿಡುತ್ತೆ. ಆಗ ಹಿಂಗೆ ಬ್ಲಿಂಕ್ ಮಾಡಿದಾಗ ಕೆಳಗಡೆ ಎಲ್ಲ ಆಗಲ್ಲ. ಸೊ ಈವನ್ ಮಸ್ಕಾರ ಮೇಕ್ಸ್ ಅ ಲಾಟ್ಸ್ ಆಫ್ ಡಿಫ್ರೆನ್ಸ್ ಆಯಿತಾ. ಸೊ ಯು ಗೈಸ್ ಕ್ಯಾನ್ ಸಿ ಇಯರ್, ಇಲ್ಲಿ ಎಷ್ಟು ಡಿಫೈನ್ ಮಾಡ್ತಾ ಇದೆ ನನ್ನ ಐ ಲ್ಯಾಶಸ್ನ. ಈ ಕಡೆಗೂ ಎಷ್ಟು ಡಿಫ್ರೆನ್ಸ್ ಇದೆ ನೋಡ್ಬೋದು. ನೋಡಿ ಎಷ್ಟು ಡಿಫ್ರೆನ್ಸ್ ಮಾಡುತ್ತೆ ಮಸ್ಕಾರ ಕೂಡ. ಕೈ ಮಾಡಿಕೊಂಡೆ, ಬರೀ ಇದೆ ನಂದು. ಸೊ ಈ ಸೈಡ್ ಕೂಡ ಮಾಡೋಣ. ಓಕೆ, ನಾನು ಸ್ವಲ್ಪ ಡಾರ್ಕ್ ಮಾಡ್ಕೊತೀನಿ. ಓಕೆ, ನೋಡಿ ನಾನು ಮಿಸ್ ಮಾಡಿದ್ರೇನು ಎಲ್ಲೂ ಕೂಡ ಆಗಲಿಲ್ಲ ಮಸ್ಕಾರ. ಅಷ್ಟು ಚೆಂದ ಇದೆ ನಂಗೆ, ಅದಕ್ಕೆ ಈ ಮಸ್ಕಾರ ಇಷ್ಟ. ಸೊ ಮಸ್ಕಾರ ಆಯಿತು. ಇವಾಗ ಹಿಂಗೆ ಬ್ಲಿಂಕ್ ಮಾಡಿದಾಗ ಕೆಳಗಡೆ ಎಲ್ಲ ಆಗಲ್ಲ. ಓಕೆನಾ. ಸೊ ಈಗ ಐ ಆಮ್ ಯೂಸಿಂಗ್ ಕಾಜಲ್. ಇದು ತುಂಬ ಚೆನ್ನಾಗಿ ಗ್ಲೈಡ್ ಆಗುತ್ತೆ, ನಂಗೆ ತುಂಬ ಇಷ್ಟ ಈ ಕಾಜಲು. ಸ್ವಲ್ಪ ಲೈಟಾಗೆ ಹಾಕ್ತೀನಿ ಬಿಕಾಸ್ ಮೇಲ್ಗಡೆ ಹಾಕಿರೋದ್ರಿಂದ. ಓಕೆ ಡನ್. ಸಿ ಇದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ. ಇದು ಚೆನ್ನಾಗೇ ಇದೆ ಆ್ಯಕ್ಚುಲಿ, ಕಾಜಲ್ ಹಾಕದೇನು ಚೆನ್ನಾಗೇ ಕಾಣುತ್ತೆ. ದಟ್ಸ್ ಓಕೆ. ನಾನು ಈ ಡ್ರೆಸ್ಸಿಗೆ ಕಾಜಲ್ ಹಾಕಿದ್ರೇ ಚೆಂದ. ನಾನು ಕ್ಯಾಮ್ರಾ ನೋಡಿಕೊಂಡೆ ಇಷ್ಟೆಲ್ಲ ಮಾಡ್ತಾಯಿದ್ದೀನ ಅನಿಸ್ತಾ ಇದೆ ನನಗೆ. ಓಕೆ, ಸಿ ಡನ್. ನೆಕ್ಸ್ಟ್ ವಾಟ್ ಐ ಡೂ ಈಸ್, ನನ್ನ ಹತ್ರ ಲಿಪ್ ಲೈನರ್ ಎಲ್ಲ ಖಾಲಿ ಆಗಿಬಿಟ್ಟಿದೆ. ಐ ಜಸ್ಟ್ ಗೋ ವಿತ್ ವೇಟ್ಸ್ ಮೈ ಲಿಪ್ಸ್ಟಿಕ್. ನಾನು ನೂಡ್ ಲಿಪ್ಸ್ಟಿಕ್ಕೆ ಕಾಣ್ತಾ ಇಲ್ಲ ಅಲ್ಲಿ. ಓಕೆ, ಐ ಗಾಟ್ ಇಟ್. ಸೊ ಇದು ಕೂಡ ಝುಡಿಯೋದೆ ಲಿಪ್ಸ್ಟಿಕ್, ನೂಡ್ 1. ಇದು ಶೇಡ್ ಬಂದ್ಬಿಟ್ಟು ಸ್ಯಾಟಿನ್ ಮೋಚಾ ಅಂತ. ನನ್ನ ಶೇಡಿಗೆ ಮ್ಯಾಚ್ ಆಗುತ್ತೆ ಇದು ಲಿಪ್ಸ್ಟಿಕ್ಕು. ಸೊ ಈ ಶೇಡ್ ಇದೆ. ಸಿ ಈ ಕಲರ್ ಬರುತ್ತೆ. ಸೊ
ಡನ್. ಇದನ್ನು ಇಷ್ಟೇ ಬಿಡೋಕ್ಕೆ ಇಷ್ಟ ಇಲ್ಲ ನನಗೆ, ಬಿಕಾಸ್ ಒಂದು ಸ್ವಲ್ಪ ಲಿಪ್ಸ್ಟಿಕ್ ಬೇಕು ನನಗೆ. ಹಂಗಾಗಿ ಊಟ ಇದೊಂದು ಲ್ಯಾಕ್ಮಿದು ಮರೂನ್ ಲಿಪ್ಸ್ಟಿಕ್. ಇದು ಏನಂತಾರೆ ಇದನ್ನು, ಈ ಥರ ಇರೋದನ್ನ ಏನೋ ಅಂತಾರಪ್ಪ, ನಂಗೆ ನೆನಪಾಗ್ತಾ ಇಲ್ಲ. ಸೊ ಇದನ್ನು ಏನು ಮಾಡ್ತೀನಿ, ಫುಲ್ ತೆಗೆದುಬಿಟ್ಟು ಇದರಲ್ಲಿರೋ ಲಿಪ್ಸ್ಟಿಕ್ ಕಂಟೆಂಟನ್ನು ತುಂಬ ಲೈಟಾಗಿ ಐ ಯೂಸ್ 2 dots ಆಯಿತಾ, ಇಷ್ಟು ಯೂಸ್ ಮಾಡಿಬಿಟ್ಟು ಪ್ಲಸ್ ಡೂ ದಿಸ್ ಸ್ವಲ್ಪ ಡಾರ್ಕ್ ಆಗಲಿ ಅಂತ. ಡನ್ ಡನ್ ಡನ್. ಯಪ್, ಆಯಿತು, ಇಷ್ಟೇ ನನ್ನ ಲಿಪ್ಸ್ಟಿಕ್. ದೆನ್ ವಾಟ್ ಐ ಡೂ ಇಸ್, ತುಂಬ ದೊಡ್ಡ ವಿಡಿಯೋ ಆಗ್ತಾಯಿದೆ, ಏನು ಮಾಡಲಿ, ಹೆಂಗೆ ಎಡಿಟ್ ಮಾಡಲಿ ಅಂತ ತಲೆನೋವು ಆಗ್ತಾಯಿದೆ ನನಗೆ. ಅದಾದಮೇಲೆ ಬಿಂದಿ, ಈ ಥರ ಒಂದು ಟೈರಿ ಬಿಂದಿ ಈಸ್ ಅ ಮಸ್ಟ್. ಸೊ ದಿಸ್ ಕಲರ್ದು ನನ್ನ ಡ್ರೆಸ್ಸಿಗೆ ಸ್ವಲ್ಪ ಮ್ಯಾಚ್ ಆಗುತ್ತೆ, ಹಾಗಾಗಿ ಇದನ್ನು ಯೂಸ್ ಮಾಡೋಣ. ಓಕೆ, ಯಾಪ್, ಆಯಿತು. ಇವಾಗ ನನ್ನ ಹೇರ್ಸನ್ನು ಇನ್ನು ಸ್ವಲ್ಪ ಡ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಸ್ಟ್ರೈಟ್ನರ್ನ ಯೂಸ್ ಮಾಡ್ತೀನಿ ಟು ಗೆಟ್ ಇಟ್ ಸೆಟಲ್ಡ್ ಅಷ್ಟೇ. ಜುಮ್ಕಿ ಹಾಕೊಳ್ಳೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಒಳ್ಳೆ ಚೆಂದ ಇರೋ ಜುಮ್ಕಿ ಉಟ್ಕೊಂಡು ಹಾಕೊಳ್ತೀನಿ. ಸೊ ದಿಸ್ ಈಸ್ ಹೌ ಮೈ ಮೇಕಪ್. ಅಂತ ಮೇಕಪ್ ಮನೇಲಿ ಗೆಸ್ಟ್ಗಳು ಬರ್ತಾ ಇರ್ತಾರಲ್ವ ಫಂಕ್ಷನ್ ಇದ್ದಾಗ. ಐ ಆಮ್ ವೇರಿಂಗ್ ಸಮ್ ಜುಮ್ಕ. ನಾನು ಯೂಶ್ವಲಿ ದೊಡ್ಡ ಇಯರಿಂಗ್ಸ್ ಹಾಕೋದಕ್ಕೆ ಇಷ್ಟಪಡಲ್ಲ, ಬಟ್ ಆದರೆ ನಾನು ಈಗ ಹಾಕಿದ್ದು ಈ ಹ್ಯೂಜ್ ಲಿಟಲ್ ಇಯರಿಂಗ್ಸ್ ಸ್ಟಡ್. ಇಷ್ಟಪಡಲ್ಲ, ಬಟ್ ಇವತ್ತು ಏನೋ ಹಾಕೋಬೇಕು ಅನಿಸ್ತಾ ಇದೆ, ಹಾಕೊಳ್ಳೋಣ. ಸೊ ಈ ಒಂದು ಜುಮ್ಕ ಯೂಸ್ ಮಾಡ್ತಾ ಇದ್ದೀನಿ. ಸೊ ಇದು ದಿಸ್ ಗೋ ವಿತ್ ಮೈ ಅಟೈರ್ ವೆರಿ ವೆಲ್, ಹಾಗಾಗಿ ತುಂಬ ಹೊತ್ತು ಹಾಕೊಳ್ಳಲ್ಲ. ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ತುಂಬ ಹೊತ್ತು ಹಾಕೊಳ್ಳಲ್ಲ, ಸ್ವಲ್ಪ ಹೊತ್ತು ಹಾಕ್ಕೊಂಡು ಬಿಚ್ಚಿಬಿಡೋಣ. ಸೊ ಸಿ ಹಿಂಗೆ ಜುಮ್ಕ ಈ ಕಡೆದು ಚೇಂಜ್ ಮಾಡೋಣ. ಸೊ ಐ ಲುಕಿಂಗ್ ನನ್ನ ಹೊಸ ಮೂಗ್ಬಿಟ್ಟು ತುಂಬ ದೊಡ್ಡದಾಯಿತು ಅಂತ ಅನಿಸುತ್ತೆ ನನಗೆ ಡೈಲಿ ಯೂಸಿಗೆ. ಯಪ್ಪ. ಸೊ ದಿಸ್ ಇಸ್ ಮೀ. ಹಿಂಗೆ ಕಾಣ್ತಾ ಇದ್ದೀನಿ. ಸೊ ಏರ್ ಒಂದು ಸೆಟ್ ಮಾಡಬೇಕು. ನನಗೆ ಹೇರ್ ಸ್ಟೈಲ್ ಅನ್ನೋದೊಂದು ಇದೆಯಲ್ಲ, ಬಿಗ್ಗೆಸ್ಟ್ ತಲೆನೋವು. ನಂಗೆ ಅದು ಬರೋದೇ ಇಲ್ಲ ಹೇರ್ ಸ್ಟೈಲ್ ಮಾಡೋಕ್ಕೆ. ನಾವು ಬರೋಣ ಲಾಗ್ ಮಾಡೋಕ್ಕೆ. ಸೊ ದಿಸ್ ಈಸ್ ಮೈ ನಾನು ಬರಲ್ಲ, ನಮ್ಮಮ್ಮ ನಾನು ಬರಲ್ಲ, ನಾನು ಬರಲ್ಲ. ರೆಡಿನೇ ಆಗಿಲ್ಲ, ನಮ್ಮಮ್ಮ ಇನ್ನೂ ರೆಡಿ ಆಗಿಲ್ಲ. ಓಕೆ ನೋಡಿ, ಈ ಸ್ಯಾರಿನ ಉಟ್ಕೊಂಡಿದ್ದಾರೆ ನಮ್ಮಮ್ಮ. ಕಾಣ್ತಾದ ಚೆನ್ನಾಗಿ ಕಾಣ್ತಾ ಇದೆಯಾ ಹೇಳಿ ನಮ್ಮ ಮಮ್ಮಿಗೆ, ಓಕೆನಾ? ಲೆಟ್ ಮೀ ಶೋ ಮೈ ಫುಲ್ ಅಟೈರ್. ಫುಲ್ ಅಟೈರ್ ನಾನು ಇಷ್ಟಿಂದ ಬಂದರೂ ಕಾಣಲ್ಲ ಇರಬೇಕು. ಇದು ತುಂಬ ದೊಡ್ಡ ಸೈಜ್ ತೊಗೊಂಡ್ಬಿಟ್ಟಿದ್ದೀನಿ ಗೈಸ್. ನಾನು ಆ ಸ್ಟಿಚ್ ಮಾಡಿಸಿ ಕೊಡೋಷ್ಟರಲ್ಲಿ ನಾನು ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ, ಅದೇ ಬೆಟ್ರು ಅನಿಸ್ತಾ ಇದೆ ನನಗೆ. ಸೊ ಯಾ, ದಿಸ್ ಈಸ್ ಮೈ ಥ್ಯಾಂಗ್. ಸೊ ಇದಾದಮೇಲೆ ಫಂಕ್ಷನ್ನ ಕಂಟಿನ್ಯೂ ಮಾಡೋಣ. ನಾನು ಏನಾದರೂ ವಿಷಯ ಇದ್ದರೆ ನಿಮಗೆ ತೋರಿಸ್ತೀನಿ, ಆ್ಯಂಡ್ ನಮ್ಮ ಅತ್ತಿಗೆನ ತೋರಿಸ್ತೀನಿ. ಎಲ್ಲರೂ ಬೆಸ್ಟ್ ವಿಶಸ್ ಮಾಡಿ ಅವರಿಗೆ, ಆಯಿತಾ? ಸೊ ಯಾವುದಾದ್ರೂ ಮಗುವಾಗಲಿ, ಬೋತ್ ಬೇಬಿ ಆ್ಯಂಡ್ ದ ಮದರ್ ಶುಡ್ ಬಿ ಫೈನ್, ಹೆಲ್ದಿ ಅಂತ. ಸೊ
ಗೊತ್ತಿಲ್ಲ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಾ ಕಂಟಿನ್ಯೂ ಮಾಡ್ತೀನಾ ನನಗೆ ಐಡಿಯಾನೇ ಇಲ್ಲ. ಬಟ್ ಡೆಫಿನೆಟ್ಲಿ ಖುಷಿ ಚಿಕ್ಕು ಇರೋದ್ರಿಂದ ದೇ ವಿಲ್ ನಾಟ್ ಲೀವ್ ಮೀ ಲೈಕ್ ದಿಸ್. ಇಷ್ಟಕ್ಕೆ ಹೆಡ್ ಮಾಡೋದಕ್ಕೆ ಬಿಡಲ್ಲ. ದೇ ವಾಂಟ್ ಮೀ ಟು 2 vlogs. ಏನಾದರೂ ಇದ್ದರೆ ಐ ವಿಲ್ ಹ್ಯಾಡ್ ಸಮ್ ಅದರ್ ಕ್ಲಿಪ್ಪಿಂಗ್ಸ್ ಆನ್ ದಿಸ್. ಸೊ ದ್ಯಾಟ್ಸ್ ದ ಥಿಂಗ್. ಸೊ ಹೇರ್ನ ಸೆಟ್ ಮಾಡಿದೆ, ಇಲ್ಲ ಹಿಂಗೆ ಸುಮ್ಮನೆ ಒಂದು ಕ್ಲಿಪ್ ಹಾಕ್ಬಿಟ್ಟೆ ಅಷ್ಟೇ. ನಾನು ಹೇರ್ ಸ್ಟೈಲ್ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಡಲ್ಲ, ಬಿಕಾಸ್ ನನಗೆ ಹೇರ್ ಸ್ಟೈಲ್ಸ್ ಮಾಡೋಕ್ಕೆ ಬರಲ್ಲ. ಆ್ಯಂಡ್ ನನ್ನ ಹೇರ್ಸು ಈ ಕಡೆ ಫುಲ್ ಕರ್ಲ್ಸು ಇಲ್ಲ, ಈ ಕಡೆ ಫುಲ್ ಸ್ಟ್ರೈಟು ಇಲ್ಲ, ಒಂಥರ ವೇವಿನೂ ಅಲ್ಲ, ಒಂಥರ ಹೇರ್ಸು ನಂದು. ಸೊ ಐ ಫೀಲ್ ನಂಗೆ ಹೇರ್ ಸ್ಟೈಲ್ಸ್ ಅಂದರೆ ತಲೆ ಕೆಡುತ್ತೆ. ಹಾಗಾಗಿ ನೋಡೋಣ, ಮಾಡಿದರೆ ಮಾಡಿದೆ, ಇಲ್ಲ ಹಿಂಗೆ ಕ್ಲಿಪ್ ಹಾಕ್ಬಿಟ್ಟೆ ಇಡೀ ಫಂಕ್ಷನ್ ಅಷ್ಟೇ. ಸೊ ದಟ್ಸ್ ಇಟ್. ಹೆಂಗೆ ಕಾಣ್ತಾ ಇದ್ದೀನಿ? ಚೆನ್ನಾಗಿ ರೆಡಿ ಆಗಿದ್ದೀನ? ಸೊ ಇಷ್ಟೇ ಗೈಸ್, ಇಷ್ಟೇ ನಾನು ರೆಡಿ ಆಗಿದ್ದು ಆ ಗೃಹ ಪ್ರವೇಶ ಫಂಕ್ಷನಲ್ಲಿ. ದಿಸ್ ಜುಮ್ಕಾಸ್ ಆರ್ ಲುಕಿಂಗ್ ಸೋ ಗುಡ್, ಸೋ ಗುಡ್. ಹಾಂ ಬಾ, ನಾವು ಅಮ್ಮಂಗೆ ರೆಡಿ ಮಾಡ್ಬೇಕು ಇವಾಗ. ಸೊ ದಟ್ಸ್ ಇಟ್. ಒಂದು ರೀಲ್ಸ್ ಏನಾರು ಮಾಡಬೇಕು. ಈ ಡ್ರೆಸ್ ಚೆನ್ನಾಗಿದೆ ಅನಿಸ್ತಾ ಇದೆ ನನಗೆ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ ಅನಿಸ್ತಾ ಇದ್ದೀನಿ, ಸ್ವಲ್ಪ ಓವರಾಗೂ ಆಡ್ತಾ ಇದ್ದೀನಿ ಅನಿಸ್ತಾ ಇದೆ. ಸೊ ಬಾಯ್. ನಾನು ಡ್ರೆಸ್ ತೋರ್ಸೋಕ್ಕೆ ಅಂತ ಹೋಗ್ತಾಯಿದ್ದೀನಿ ನಾನೀಗ. ಜಾಸ್ತಿ ಆಯಿತು. ಹಾಂ, ಸೊ ಇಲ್ಲಿಂದ ನೋಡ್ಬೋದು, ತುಂಬ ದೂರ ಆಗೋಯ್ತು. ಐ ಥಿಂಕ್ ನಾನು ಯಾರ ಹತ್ರ ಆದರೂ ವಿಡಿಯೋ ಮಾಡಿಸ್ಕೊಂಡೇ ತೋರಿಸ್ಬೇಕಾಗತ್ತೆ. ಓಕೆ ಗಾಯ್ಸ್, ಮತ್ತೆ ಸಿಗುವ. ಈ ವ್ಲಾಗ್ನ ಎಂಡ್ ಮಾಡ್ತಾ ಇಲ್ಲ ಸದ್ಯಕ್ಕೆ. ಐ ಹ್ಯಾವ್ ಸಮ್ ವರ್ಕ್ಸ್. ನಮ್ಮ ಮಮ್ಮಿಗೆ ರೆಡಿ ಮಾಡಬೇಕು. ಆ್ಯಂಡ್ ನನ್ನ ಫಂಕ್ಷನ್ ಹತ್ರ ಹೋದ್ಮೇಲೆ ಏನಾರು ಕ್ಲಿಪ್ಪಿಂಗ್ಸ್ ಇದ್ದರೆ ಆ್ಯಡ್ ಮಾಡ್ತೀನಿ. ಓಕೆನಾ? ಐ ಆಮ್ ಡನ್. ಇವಾಗ ಅದಕ್ಕೆ ಅವರೆಲ್ಲ ಏನು ರೆಡಿ ಆಗ್ತಿದ್ದಾರೆ ಅಂತ ಹೋಗಿ ನೋಡೋಣ. ನೋಡಿ ಗಾಯ್ಸ್, ಗುರುಪ್ರವೇಶ ಮನೆ. ಇಲ್ಲಿರೋ ಎಳ್ನೀರೆಲ್ಲ ನಾವೇ ದಿನ ತೊಗೊಂಡು ಕುಡಿತಾ ಇದ್ದೀವಿ. ಸೊ ಇಲ್ಲೇ ಇದ್ದಾರೆ ಅದಕ್ಕೆ. ಆಯಕ್ಕ ಹೊಸ ಮನೆಯಲ್ಲೇ ಇದ್ದಾರೆ. ಸೊ ಬನ್ನಿ ಅಲ್ಲೇ ತೋರಿಸ್ತೀನಿ. ನಮ್ಮ ದೊಡ್ಡಮ್ಮ ಇನ್ನೂ ರೆಡಿ ಆಗಿಲ್ಲ. ಹೈ, ನಿದ್ದೆ ಬರ್ತಾದೆ. ನಿದ್ದೆ ಬರ್ತಾಯ್ತಾ? ಯಾಕೆ? ಟಿಫನ್ ಆಯ್ತಲ್ಲ? ಇಲ್ಲ, ಮತ್ತೆ ನೋವು ಬಂದ್ಬಿಟ್ಟದೆ. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ನಮ್ಮತ್ತೆ ಎಲ್ಲಿದ್ದಾರೆ ಅದಕ್ಕೆ ಅವರು? ರೆಡಿ ಆಗಿಲ್ಲ ಕಣೆ. ಸೊ ಬನ್ನಿ, ಮೇಲಿದ್ದಾರಂತೆ, ನಾನು ಹೋಗ್ತೀನಿ ಅಲ್ಲೇ. ಇದೆ ರೂಮಲ್ಲಿ ಇರೋದು. ಖುಷಿ ಖುಷಿ. ಸೊ ಗೈಸ್ ನೋಡಿ, ನಮ್ಮ ಮಾಮ್ ಟು ಬಿ ರೆಡಿ ಆಗ್ತಾ ಇದ್ದಾರೆ. ಅದಕ್ಕೆ ಐ ಮಾಡಿ ಒಂದ್ಸಲ. ಮಾಡಿದ್ರು. ಹಿಂಗೆ ಸಿಂಪಲಾಗಿ ಅರೇಂಜ್ ಮಾಡಿದ್ದಾರೆ. ಆ್ಯಂಡ್ ಇಲ್ಲೆಲ್ಲ ಅದೇನೇನು ಫ್ರೂಟ್ಸ್ ಆ್ಯಂಡ್ ಆಲ್ ಎಲ್ಲ ಬರಬೇಕು. ಸೊ ದಿಸ್ ಇಸ್ ದ ಸ್ಯಾಟಪ್. ಚೆಂದ ಕಾಣ್ತಾ ಇದೆ, ಸಿಂಪಲಿ ಸೂಪರ್. ಓಕೆ, ಇದೆ ಮನೆ ಇವತ್ತು ಫಂಕ್ಷನ್ ಇರೋದು. ಇವರು ಬಂದು ನಮ್ಮ ಡ್ಯಾಡಿಯ 3ನೇ ಅಣ್ಣ. ನೋಡಿ ಗೈಸ್, ಇವತ್ತಿಗೆ ಇವರೇ ಕ್ಯಾಮ್ರಾಮ್ಯಾನ್. ಫೋಟೋಸ್ ಹಿಡಿಯೋಕೆ ನಂಗೆ ನಿಜವಾಗ್ಲೂ ಬರಲ್ಲ. ಬಟ್ ಆದರೆ ಅವ್ರ ಹತ್ರ ಹೇಳ್ಸ್ಕೊಂಡು ಯಾರು ಫೋಟೋ ಹಿಡಿಯೋಕ್ಕಿಲ್ಲ ಸದ್ಯಕ್ಕೆ. ಹಾಗಾಗಿ ನಾನೇ ಇವತ್ತಿನ ಕ್ಯಾಮ್ರಾಮ್ಯಾನ್. ನೈಸ್ ನೈಸ್. ಇವಳು ನೋಡಿ, ಇವಳು ಏನು ಹಿಂಗೆ ನೋಡ್ತಾ ಇದ್ದಾಳೆ. ಹಿಂಗೆ ನೋಡಿ
ನೋಡಿ ಗಾಯ್ಸ್, ಖುಷಿ ನಂದು ಮತ್ತು ಚಿಕ್ಕದು ಫೋಟೋ ತೆಗೆಯಾಳೆ, ಸ್ವಲ್ಪ ಬ್ಲರ್ ಆಗಿದೆ. ನೋಡಿ ಗಾಯ್ಸ್, ಫೈನಲಿ ನಮ್ಮ ಮಾಮ್ ರೆಡಿಯಾಗಿದ್ದಾರೆ. ಹೆಂಗೆ ಕಾಣ್ತಾ ಇದ್ದಾರೆ ಹೇಳಿ ಆಯಿತಾ? ಕಮೆಂಟ್ ಮಾಡಿ ಎಲ್ಲರೂ ಹೆಂಗೆ ಕಾಣ್ತಾ ಇದ್ದಾರೆ ಅಂತ. ಸೊ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗಾಯಿತು. ನಾನು ಜಾಸ್ತಿ ಏನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ, ಬಿಕಾಸ್ ನಾನು ಫೋಟೋ ಹಿಡಿತಾ ಇದ್ದ ಕಾರಣ ನನಗೆ ಜಾಸ್ತಿ ಫೋನಲ್ಲಿ ವಿಡಿಯೋಸ್ ಮಾಡೋದಕ್ಕಾಗಲಿಲ್ಲ. ಆ್ಯಂಡ್ ನಾನು ಬೇರೆ ಗೆಟ್ ರೆಡಿ ವಿತ್ ಮೀ ವಿಡಿಯೋ ಮಾಡಿದ್ದೆ ಸ್ಟಾರ್ಟಿಂಗ್ನಲ್ಲಿ, ಹಾಗಾಗಿ ಜಾಸ್ತಿ ಕ್ಲಿಪ್ಪಿಂಗ್ಸ್ ತೊಗೊಂಡ್ರೇನು ನನಗೆ ವಿಡಿಯೋ ದೊಡ್ಡದಾಗಿ ಹೋಗ್ಬಿಡುತ್ತೆ ಅಂತ ನಾನೇ ಸುಮ್ಮನೆ ಆಗಿಬಿಟ್ಟೆ. ಪಾಪಾ ಚಿನ್ನಿ ಇಲ್ಲಿ. ಸೊ ಆಲ್ಮೋಸ್ಟ್ ಎಲ್ಲ ಮುಗೀತು. ನಮ್ಮ ಅಕ್ಕ ಅವರು ಲಾಸ್ಟಲ್ಲಿ ಬಂದರು. ಅವರೊಬ್ರಿಗೋಸ್ಕರನೇ ವೆಯ್ಟ್ ಮಾಡ್ತಾಯಿದ್ರು. ಆ್ಯಕ್ಚುಲಿ ಎಬ್ರಿಸ್ಬಿಡಬೇಕಿತ್ತು ಇನ್ನೂ ಬೇಗನೆ. ಇವರೊಬ್ಬರು ಬಂದಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಾಯಿದ್ರು. ಸೊ ಇವರು ಬಂದ ಮೇಲೆ ಆರತಿ ಎಲ್ಲ ಮಾಡಿಬಿಟ್ಟು ಅತ್ತಿಗೆನ ಎಬ್ರಿಸಿ ಊಟ ಎಲ್ಲ ಮಾಡಿಕೊಂಡು ಅವರು ಕೂಡ ಅವ್ರ ಮನೆಗೆ ಹೊರಟ್ರು. ಏನಿಲ್ಲ ಬಾರ ಮಾಡು. ಇವಾಗ ಎಲ್ಲ ಮುಗೀತು. ನಮ್ಮ ಅತ್ತಿಗೆನ ಕರ್ಕೊಂಡು ಹೋಗ್ತಿದ್ದಾರೆ ಅವ್ರ ಮನೆಗೆ. ಅಣ್ಣ ಹತ್ಬಿಡ್ರಣ ಒಂದ್ಸಲ. ಖುಷಿ ಪಡೋ ವಿಷಯಕ್ಕೆ ಹೇಳ್ತಾರ. ನೀನ್ ಹೇಳ್ತೀಯಾ? ಆಳು ಇವತ್ತು ನಮ್ಮ ದುಷಿ ಬರ್ಡೇ ಕೂಡ ಇತ್ತು, ಅದಕ್ಕೆ ಎಲ್ಲರೂ ಸೇರಿಕೊಂಡು ಇವಾಗ ಇಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಮೊಬೈಲ್ ನಮ್ಗೆ ಕೊಟ್ಬಿಟ್ಟು ತಟ್ಬೇಕು. ಸೊ ಇಸ್ ಗೈಸ್, ದಾಟ್ಸ್ ಇಟ್ ಫಾರ್ ದಿಸ್ ವ್ಲಾಗ್. ಅವ್ರು ಹೋದ್ರು, ನಮ್ಮ ಅತ್ತಿಗೆ ಇವಾಗ ಅವ್ರ ಅಮ್ಮ ಮನೆಗೆ ಹೋದರು. ಸೊ ಇನ್ನು ಪಾಪು ಹುಟ್ಟಿ ಪಾಪುಗೆ 9 months ಆಗೋವರೆಗೂ ಮತ್ತೆ ಈ ಕಡೆ ಬರಲ್ಲ. ದಾಟ್ಸ್ ಇಟ್ ಗೈಸ್. ಸೊ ಹೋಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಮೇಕ್ ಶೂರ್ ಯು ಗೈಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಮತ್ತೆ ಸಿಗ್ತಾ ಇರುವ ಅಂಟಿಲ್ ದೆನ್ ಮಿಸ್ ಮೀ. ಬಾಯ್ ಬಾಯ್.